ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧುಸೂದನ್ ಸರ್, ಈಗ IT ಕಂಪನಿಯಲ್ಲಿ ಬೇರೆ ಬೇರೆ ರೀತಿ ಕಿರುಕುಳ ಉದ್ಯೋಗಿಗಳಿಗೆ ಇದ್ದೇ ಇರುತ್ತೆ ಅಂತ ನಿಜಕ್ಕೂ ಅಂತ ಆ ಥರ ವ್ಯವಸ್ಥೆ ಇದೆಯಾ ಸರ್? ಅಂದರೆ ಹಿಂದೂ ಹೆಣ್ಮಕ್ಳು ಅಂತ ಅಲ್ಲ, ಒಟ್ಟಿನಲ್ಲಿ ಉದ್ಯೋಗಿಗಳಿಗೆ ಹರಾಸ್ಮೆಂಟ್ ಆಗೋದು, ಒತ್ತಡ ಇರೋದು, ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಅನ್ನೋದು, ಪ್ರಮೋಷನ್ ಸ್ಯಾಲ್ರಿ ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಅನ್ನುವಂಥ ವ್ಯವಸ್ಥೆ ಇದೆಯಾ IT ಕಂಪನಿಗಳಲ್ಲಿ ಅಂತ? ಆಂಬುಡ್ಸ್ಮನ್ ಅಂತ ಜನ ಇದ್ದೇ ಇರ್ತಾರೆ ಎಲ್ಲ ಕಂಪನೀಸ್ ನಲ್ಲಿ, ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಇದ್ದೇ ಇರ್ತಾರೆ. ಈಗಿನ ಕಾಲದಲ್ಲಿ ಯಾವುದೋ ಇದಿಲ್ಲ, ಚಿಕ್ಕ ಇಲ್ಲ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇಲ್ಲದೆ ಇರ್ಬೋದು. ಆ ಆಂಬುಡ್ಸ್ಮನ್ಗೆ ಏನಂದ್ರೆ ಅವ್ರ ಕೆಲಸ ಮೇಯ್ನ್ ಆಗಿ ಅವರು ಏನಾದರೂ ಈ ಥರ ತೊಂದರೆ ಬಂದರೆ ಅವರು ಸಹಾಯ ಮಾಡೋದು, ಅವ್ರು ಹೋಗಿ ಅದಕ್ಕೆ ಇದು ಮಾಡೋದು. ಆದರೆ ಈ ಥರ ಒಂದು ಸಿಚುವೇಶನ್, ಆ ಥರ ಒಂದು ಪರಿಸ್ಥಿತಿ ಏನೋ ಕ್ರಿಯೇಟ್ ಆಗಿದೆ ಅಲ್ಲಿ, ಅದಕ್ಕೆ ಆ ಹೆಣ್ಮಕ್ಳು ಆ ಆಂಬುಡ್ಸ್ಮನ್ ಹತ್ರ ಹೋಗಿಲ್ಲ ಸಡನ್ ಆಗಿ. ಏನೋ ಇದು ಬೇರೆ ಅವ್ರ ತಾಯಿ ರೀತಿಯಿಂದನೋ ಏನೋ ರೀತಿಯಿಂದ ಬಂದು ಇದು FIRಗೆ ಬಂದಿರೋದು. ಸೊ ಅದು ಸ್ವಲ್ಪ ನಾವು ಅದನ್ನು ಸ್ಟ್ರೆಂಥನ್ ಮಾಡಬೇಕು. ಆ ಎಂಪ್ಲಾಯೀಸ್ಗೆ ಹೇಗಾರು ಮಾಡಿ ಅವ್ರಿಗೆ ಆಂಬುಡ್ಸ್ಮನ್ಗೆ ಟಚ್ ಮಾಡೋ ಥರ ಮಾಡಬೇಕು. ಆಮೇಲೆ ಅಲ್ಲಿ ಇವ್ರು ಕಂಪ್ಲೇಂಟ್ ಕೊಟ್ಟಾರೆ, HR ಹೆಡ್ ಕಂಪ್ಲೇಂಟ್ ಕೊಟ್ಟಾರೆ, ಅವ್ರು ಆಕ್ಷನ್ ತಗೊಂಡಿಲ್ಲ. ಅವಾಗ ಅದಕ್ಕೆ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಆದರೆ ಎಕ್ಸ್ಟರ್ನಲ್ ಆಗಿ ಒಬ್ರು ಆಡಿಟ್ ಕರ್ಕೊಂಡು ಬರ್ಬೇಕು ಇದಕ್ಕೆ. ಇವಾಗ ಫೈನಾನ್ಸ್ ಆಡಿಟ್ ಅಂತ ಮಾಡ್ತೀವಲ್ಲ, ಯಾವ ಕಂಪನಿಯಲ್ಲಿ ಎಷ್ಟು ಫೈನಾನ್ಸು ಎಷ್ಟು ನಂಬರ್ಸ್ ಇದೆ ಅದು ಸರಿಯಾಗಿದೆಯಲ್ವಾ ಅಂತ ಚೆಕ್ ಮಾಡ್ತಾರೆ ಪ್ರತಿ ಸಲ ಕ್ವಾರ್ಟರ್ ರಿಸಲ್ಟ್ಸ್ ಅನೌನ್ಸ್ ಮಾಡುವಾಗ. ಹಾಗೆ ವೈ ನಾಟ್ ವಿ ಡೂ ದಿಸ್ ಅಂತ ಒಂದು HR ಲೆವೆಲಲ್ಲಿ ಇದು ಮಾಡಬೇಕು. ಇದನ್ನು ಪ್ರೊಆಕ್ಟಿವ್ ಆಗಿ ತಡಿಬೇಕು. ಇಲ್ಲೇ ಇದ್ರೆ ಏನಾಗುತ್ತೆ ಅಂದರೆ ಇದು ಆಗಲೇ ಹರಡಿರ್ಬೋದು. ನೀವು ಹೇಳಿದಾಗೆ ಬೆಂಗಳೂರಲ್ಲಿ ಕಮ್ಮಿ ಇರ್ಬೋದು, ಯಾಕಂದರೆ ಬೇಕಾದ್ರೆ ಕಂಪನಿ ಜಂಪ್ ಮಾಡಿಬಿಡ್ತಾರೆ, ಏನು ದೇ ವಿಲ್ ನಾಟ್ ಕೇರ್, ಯಾಕಂದರೆ ಪ್ರಮೋಷನ್ ಸಿಗಲಿಲ್ಲ ಅಥವಾ ಇನ್ನೊಂದೇನೋ ತೊಂದರೆ ಇಲ್ಲ ಹಾರ್ಬಿಡ್ತಾರೆ. ಈಗ ಇದರಲ್ಲಿ ಏನಾಗ್ತಿದೆ ಅಂದರೆ ಚಿಕ್ಕ ಊರಲ್ಲಿ ಈ ಥರ ಆಗ್ತಾ ಇರೋ ಸಾಧ್ಯತೆಗಳಿದೆ. ನಾವು ಪ್ರೊಆಕ್ಟಿವ್ ಆಗಿ ಒಳಗೆ ಹೋಗಿ ಒಂದು ಎಕ್ಸ್ಟ್ರಾ ಸಂಸ್ಥೆನ ಗೌರ್ಮೆಂಟು ಸೃಷ್ಟಿ ಮಾಡಿ ಈ ಒಬ್ಬರು ಆಡಿಟ್ ಮಾಡಬೇಕು. ಅದು ಆಡಿಟ್ ಪೊಲೀಸ್ ಅವ್ರಿಗೆ ಹೋಗಬೇಕು. ಯಾಕಂದರೆ ಎಟ್ ದಿ ಎಂಡ್ ಆಫ್ ದ ಡೇ ಪೊಲೀಸ್ ಅವರೇ ನೋಡ್ಕೋಬೇಕು ಇದನ್ನು ಮೇಯ್ನಾಗಿ. ಒಂದು ರೀತಿಯ ಎಕ್ಸ್ಟರ್ನಲ್ ಸರ್ಟಿಫಿಕೇಶನ್ ಥರ ಒಂದು ಶುರು ಮಾಡಬೇಕು. ಈ ಪಾಶ್ ಅಂತ ಕರೀತಾರೆ, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಇದು ಒಂದು ರಿಲಿಜಿಯಸ್ ಹರಾಸ್ಮೆಂಟ್ ಅಂತ ಏನಾದ್ರು ಶುರು ಮಾಡಿ ಇದು ಮಾಡಬೇಕು. ಹಾಗೆ ಕಂಪನಿಗಳು ಜಾಗೃತಗೊಳ್ಳಬೇಕು. ಒತ್ತಡದ ಲೈಫ್ ಸ್ಟೈಲ್ ಅಲ್ವಾ ಸರ್ ಎಲ್ಲರಿಗೂ? ಅದಕ್ಕೆ ಅಲ್ಲೊಂದು ಹೇಳ್ತೀನಿ ನೋಡಿ, ಕಂಪನಿಗಳು ಅವರ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ದೇ ಶುಡ್ ಬಿ ರಿಯಲಿ ಅಲಾರ್ಮ್ಡ್. ಅವರು ಭಾಳ ಯೋಚನೆ ಮಾಡಬೇಕು ಈ ವಿಚಾರದಲ್ಲಿ, ರೈಟ್? ಒಂದು ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಿ. ಯಾಕಂದರೆ ನಿಮ್ಮ ಹೆಸರು ಹೇಳ್ಕೊಂಡು, ನಿಮ್ಮ ಕಂಪನಿ ಹೆಸರು ಹೇಳ್ಕೊಂಡು, ನಿಮ್ಮ ಒಂದು ಕಂಪ್ಯೂಟರ್ ಯೂಸ್ ಮಾಡಿಕೊಂಡು, ನಿಮ್ಮ ಹೆಸರು ಹೇಳ್ಕೊಂಡು ರೆಸಾರ್ಟ್ಗೆ ಬುಕ್ ಮಾಡಿ ಟೀಮ್ಸ್ ಇದು ಇದೆ ಅಂತ ಹೇಳ್ಬಿಟ್ಟು ಕಳಿಸಿ, ಇದೆಲ್ಲ ನಿಮ್ಮ ಹೆಸರು ಇಟ್ಕೊಂಡು ಮಾಡ್ತಾ ಇರೋದು. ಅದರಿಂದ ದೇ ಹ್ಯಾವ್ ಟು ಪುಟ್ ಮನಿ ಆನ್ ದಿಸ್. ಮೇಕ್ ಶೋರ್ ದಟ್ ಈ ಥರ ಆಗದೇ ಇರಬೇಕು. ಪ್ರತಿಯೊಂದು ಒಂದು ಮೀಟಿಂಗ್ ಆದರೆ ಆ ಮೀಟಿಂಗಲ್ಲಿ ನೀನು ಈ ಥರ ಮಾಡಿದ್ರೆ ಮಾತ್ರ ನಿಂಗೆ ಬರುತ್ತೆ ಅಂತ ಹೇಳಿದ್ರೆ ಅದು ರೆಕಾರ್ಡ್ ಆಗಬೇಕು. ಯಾರೋ ಒಬ್ಬರು ಅದನ್ನು ವ್ಯವಸ್ಥೆಯಿಂದ ನೋಡ್ಬೇಕು. ಅದನ್ನು ಆ ವ್ಯವಸ್ಥೆ ಏನು ಅಂದರೆ ಯಾವ ಮ್ಯಾನೇಜ್ಮೆಂಟ್ಗೂ ಸಂಬಂಧ ಇರ್ಬೋದು. ಸರ್ ಹೇಳಿದ್ರು ಅವರು HR ರಿಪೋರ್ಟ್ ಮಾಡಿದ್ರು ಏನೂ ಆಗಲಿಲ್ಲ ಈ ವಿಚಾರ ಅಂತ. ಹಾಗಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ರಿಗೂ ಆಗ್ತಾ ಇರುತ್ತೆ, ಯಾರು ಬಂದು ಹೇಳೋದು ಇಲ್ಲ, ಅದು ನಿಂತು ಹೋಗುತ್ತೆ. ಪ್ರೊಆಕ್ಟಿವ್ ಆಗಿ ಸ್ಟಾಪ್ ಮಾಡಬೇಕು. ಆಂಬುಡ್ಸ್ಮನ್ಗೆ ಸಾಕಷ್ಟು ಇದು ಕೊಡಬೇಕು. ಆಂಬುಡ್ಸ್ಮನ್ ಮೋಸ್ಟ್ ಆಫ್ ದ ಕಂಪನೀಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಹ್ಯಾವ್ ಅ ಡೈಲಿ ಜಾಬ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಜಾಬ್ ಇರುತ್ತೆ, ಅದು ನಿಲ್ಲಿಸಬೇಕು. ದೇ ಶುಡ್ ಹ್ಯಾವ್ ಎ ಸಿಂಗಲ್, ಅವ್ರಿಗೆ ಇನ್ನೇನು ಕೆಲಸ ಇರಬಾರ್ದು, ಬರೀ ಇದೇ ಕೆಲಸ ಇರಬೇಕು. ದಿನ ಹೋಗಿ ಆಡಿಟ್ ಮಾಡೋದು ಏನಾದ್ರು ಮಾಡಬೇಕು. ನನಗೆ ಜಾತಿ ಗೀತಿ ಅನ್ನೋ ವಿಚಾರ ಎಲ್ಲ ಹೆಸರು ಬರಲ್ಲ. ಯಾಕೆಂದರೆ ನಾನು ಕಾರ್ಪೊರೇಟ್ ಲೆವೆಲಲ್ಲಿ ನೋಡ್ತಾ ಇದ್ದೀನಿ, ಯಾವ್ದಾದ್ರು ಜಾತಿಗೆ ಬದಲಾವಣೆ ಆದರೆ ನನಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಯಾರು ಎಲ್ಲೂ ಬರೆದಿಲ್ಲ ಅದು. ಅದರಿಂದ ಕಾರ್ಪೊರೇಟ್ ಅವರು ಇದ್ರ ಬಗ್ಗೆ ಜಾಸ್ತಿ ಗಮನ ತಗೊಂಡು ಒಂದು ನಿಟ್ಟಿನಲ್ಲಿ ಮೊಮೆಂಟ್ ಐ ಎಂಟರ್ ಇನ್ ಟು ದ ಕ್ಯಾಂಪಸ್, ನನ್ನ ಜಾತಿ ಬಗ್ಗೆ ಯಾರು ಮಾತಾಡಬಾರ್ದು, ಅವರು ಯಾರು ಇದು ಮಾಡಬಾರ್ದು, ಆ ಲೆವೆಲ್ಗೆ ತೊಗೊಂಡೋಗ್ಬೇಕು ನಾವು. ಇಲ್ಲೇ ಇದ್ರೆ ಏನಾಗುತ್ತೆ ಅಂದರೆ ನಾವು ಗ್ರೋತ್ ಅಂತೆಲ್ಲ ಬೇರೆ ಹೇಳ್ತಾ ಇದ್ದೀವಿ. ಮಾಡಕ್ಕೆ ಅಂತ ನಿಮ್ಮ ಹತ್ರ ಏನಾದರೂ ಒಂದು ವಿಂಗ್ ತರ ಇರುತ್ತಾ ಸರ್ IT ಕಂಪನಿಗಳಲ್ಲಿ? ಹೆಂಗೆ ಏನಾದ್ರು ಹಿಂಗೆ ಹರಾಸ್ಮೆಂಟ್ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಕಿರುಕುಳ ಆಗ್ತಾ ಇದೆ ಅಂತ ಸಾಕಷ್ಟು ಟ್ರೈನಿಂಗ್ ಆಗುತ್ತೆ ಮೇಡಮ್, ಸಾಕಷ್ಟು ಟ್ರೈನಿಂಗ್ ಆಗುತ್ತೆ, ಎಲ್ಲ ಇರುತ್ತೆ. ಆದರೆ ವಾಯ್ಸ್ ಬಂದಾಗ ಅದಕ್ಕೆ ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಒಂದು ಪ್ರಾಬ್ಲಮ್ ಇರ್ಬೋದು. ಆಮೇಲೆ ಈ ಥರ ನಿರ್ಬಂಧಗಳಿರ್ಬೋದು ಅಥವಾ ಒಂಥರ ಕನ್ಸ್ಟ್ರೆಂಟ್ ಥರ ಇರ್ಬೋದು, ನಾವು ಮಾಡದೇ ಇದ್ರೆ ನಂಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅನ್ನೋ ಥರ ಇರ್ಬೋದು. ಅದರಿಂದನೂ ಬರದೇ ಇರ್ಬೋದು ಆಚೆ. ಬಟ್ ಇದಿಷ್ಟು ಮೆಟ್ಟಿ ನಿಲ್ಬೇಕು, ಇಲ್ಲದ್ರೆ ವಿಲ್ ನಾಟ್ ಬಿ ಇನ್ ಎ ಗುಡ್ ಪ್ಲೇಸ್. ನಾವು ಕಾರ್ಪೊರೇಟ್ ಅಲ್ಲಿ ದಿಸ್ ವಿಲ್ ಮೇಕ್ ಬ್ಯಾಡ್ ನ್ಯೂಸ್ ಇನ್ ಎಲ್ಲ ಕಡೆನೂ. ನಮ್ಮ ಒಂದು ಇವಾಗ ಯಾರು ಒಬ್ರು ಔಟ್ಸೋರ್ಸ್ ಮಾಡ್ಬೇಕಂತಿದ್ರೆ ನಮಗೆ ಇಂಡಿಯಾಗೆ ಈ ತರ ಎಲ್ಲ ಇದೆ, ನಿಮ್ಗೆ ಯಾರು ಔಟ್ಸೋರ್ಸ್ ಮಾಡ್ತಾರೆ ಅಂತ. ಹೌದೌದು. ಸುಂದರೇಶ್ ಸರ್ ಏನೋ ಹೇಳ್ತಾ ಇದ್ರಿ, ಹೇಳಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದು ವ್ಯವಸ್ಥಿತವಾದ ಜಿಹಾದ್. ಈಗ ಅದು ಎಂಟ್ರಿ ಕೊಟ್ಟಿರೋಂಥದ್ದು. ಇದು ಏನಾಗ್ತದೆ ಅಂದ್ರೆ ನಿಮ್ಗೆ ಅದು ಟ್ರೈನ್ ಅಪ್ ಆಗಿ ಇವತ್ತು ನಿಮಗೆ ಫಸ್ಟು PGಗಳಲ್ಲಿ ಪ್ರಾರಂಭ ಆಗುವಂಥದ್ದು. ಇದು PGಗಳಿಂದ ನಿಮಗೆ ಎಲ್ಲೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಇವತ್ತು ಪ್ರತಿ PGಗಳಲ್ಲಿ ಮನವಿ ಹಾಕಿ ನಮ್ದು ಹೆಲ್ಪ್ಲೈನ್ ನಂಬರ್ ಹಾಕಿದ್ದೀನಿ. ನೀವು ಏನೇ ಇಲ್ಲಿ ತೊಂದರೆ ಆದರೂ ನಮಗೆ ಫೋನ್ ಮಾಡಬೇಕು ಅಂತ. PGಯಿಂದ ಏನಾಗುತ್ತೆ, ಯಾವುದೋ ಒಂದು ಉದ್ಯೋಗಕ್ಕೆ ಅಂತೇಳಿ ಅಲ್ಲಿ ಮುಸ್ಲಿಂ ಮಹಿಳೆನೇ ಬರ್ತಾಳೆ. ನನಗೆ ಇದುವರೆಗೂ ಬಂದ ಕಂಪ್ಲೇಂಟಲ್ಲಿ 8 PGಗಳಲ್ಲಿ ಮುಸ್ಲಿಂ ಮಹಿಳೆನೇ ಬರ್ತಾಳೆ.
ಈ IT-BT ಅಂತ ಇರುವಂತರ್ನ ಇವರೆಲ್ಲರನ್ನು ಕೂಡ ಫ್ರೆಂಡ್ಶಿಪ್ ಅನ್ನ ಮಾಡಿಸುವಂತ ಕೆಲಸ ಮಾತ್ರ ಮಹಿಳೆದಾಗಿರ್ತದೆ. ಇದು ಬ್ರೋಕರ್ ಕೆಲಸ ನಮ್ಮಲ್ಲಿ ಯಾರು ಮಾಡಲ್ಲ ಸರ್. ನೀವು ನಮ್ಮ ಈ ಇನ್ನೂ ಬ್ರೋಕರ್ ಇನ್ನೂ ಕೆಲ್ಸ ಕೆಟ್ಟ ನಮ್ಮಲ್ಲೂ ಯಾರು ಇನ್ನೂ ಕೆಟ್ಟ ಮಾಡಲ್ಲ. ಪದ ಹೇಳ್ಬೇಕಾಗತ್ತೆ. ನೀವು ಹೇಳಿ ಮಾಧ್ಯಮದಲ್ಲಿ ಪರವಾಗಿಲ್ಲ, ಹೇಳ್ಬಾರ್ದು. ನಾನು ಈ ಇನ್ನೂ ತರ ಕೆಟ್ಟ ಕೆಲಸ ಪದ, ಮಾಡಿದ್ದೀನಿ, ಇನ್ನೂ ಕೆಟ್ಟ ಪದ, ಅದರಿಂದ ಹೆಣ್ಮಕ್ಳ ಇನ್ನೂ ಕೆಟ್ಟ ರಕ್ಷಣೆ ಪದ ಸಿಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಹೇಳಿ ಮುಸ್ಲಿಮ್ಸ್ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀವಿ, ಹಿಂದೂ ಮಹಿಳೆಯರಿಗೆ ನಾನು ರಕ್ಷಣೆ ಕೊಡ್ತೀವಿ, ಇದು ತಪ್ಪಾಗುತ್ತೆ. ಜಿಹಾದ್ ಅಂತ ಅಂತಕ್ಕಂಥದ್ದು ಇದು ಪ್ರಾರಂಭ ತಪ್ಪಾಗುತ್ತೆ. ಆಗಿರೋದ್ರಿಂದಲೇ ಹೌದು. ಸಾಫ್ಟ್ವೇರ್ ಕಂಪನಿಗಳಲ್ಲಿ ಈಗಾಗಲೇ ಇವ್ರದೇ ಆದ ಒಂದು ವಿಂಗ್ ಗಳನ್ನ ಅಲ್ಲಿ ಕಂಪನಿಗಳಿಗೆ ಸೇರಿಸಿಕೊಳ್ಳುವಂತದ್ದು ಪ್ರಾರಂಭ ಆಗಿದೆ. ಈಗ ಏನಾಗ್ತಿದೆ ಅಂದ್ರೆ ಎಲ್ಲಾ ಭಾಗದಲ್ಲೂ ಗುಸ್ಕೆ ಮಾರಂಗೆ ಅಂತ ಇವ್ರದ್ದು ಈಗ ಅಲ್ಲಿಂದ ಎಲ್ಲಿ ಎಲ್ಲಿ ಚೆನ್ನಾಗಿದೆ ಅಲ್ಲಿ ಗಲೀಜ್ ಮಾಡ್ಲೇಬೇಕು. ಅವ್ರ ಉದ್ದೇಶನೇ ಅಷ್ಟೇ, ಅವ್ರ ಸಂಸ್ಕೃತಿನೇ ಅದು. ಓದಿಸಿದ್ರೆ ಡಾಕ್ಟರ್ ಓದಿಸಿದ್ರೆ ಭಯೋತ್ಪಾದಕರಾಗ್ತಾರೆ, ಇಂಜಿನಿಯರ್ ಮಾಡಿದ್ರೆ ಬಾಂಬ್ ಹಾಕ್ತಾರೆ, ಏನು ಓದಿಲ್ಲ ಅಂದ್ರೆ ಅಮಾಯಕರಾಗ್ತಾರೆ, ಏನು ಓದಿಲ್ಲ ಅಂದ್ರೆ ಅಮಾಯಕರಾಗ್ತಾರೆ. ಇನ್ನು ಬಹಳ ದೇವಸ್ಥಾನಗಳಿಗೆ ಮೆರವಣಿಗೆ ಕಲ್ಲು ಹಾಕಿದ್ರೆ ಚಿಕ್ಕ ಮಕ್ಕಳಾಗ್ತಾರೆ. ಇವ್ರಿಗೆ ಏನಾಗ್ಬಿಟ್ಟಿದೆ, ಸಂವಿಧಾನ ಕಾನೂನು ಇದ್ರ ಬಗ್ಗೆ ಈ ದೇಶದ ಅನ್ನ ಈ ದೇಶದ ಮಣ್ಣು ಎಲ್ಲ ಬೇಕು, ಆದ್ರೆ ಇವ್ರು ಮಾತ್ರ ಶರಿಯಾ ಬೇಕು ಇವರಿಗೆ. ಹಾಗಾಗಿ ಈ ಇಸ್ಲಾಮಿಕ್ ಚಟುವಟಿಕೆ ಸರಿಯಾನೇ. ಮತ್ತಿನ್ನ ಇವ್ರು ಯಾವ ಸಂವಿಧಾನ ನಮಗಿರೋದು ಒಂದೇ ಕಾಲ. ಯಾವ ಸಂವಿಧಾನ ಒಪ್ಪಿದ್ದಾರೆ ಇವರು? ಪೊಲೀಸ್ ಸ್ಟೇಷನ್ ಹೊಡಿತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಸಂವಿಧಾನದಲ್ಲಿ ಹೊಡೆಯೋದಕ್ಕೆ ಪೊಲೀಸ್ ಅಧಿಕಾರಿಗಳು ಹೊಡಿತಾರೆ, ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ, ಜೈಲಿಂದ ಬರೋ ನೀವು ಬಿರಿಯಾನಿ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ತಾರೆ. ಒಬ್ಬ ವ್ಯಕ್ತಿನ ಕೊಲ್ಲೋದು ಜೈ ಶ್ರೀರಾಮ್ ಅಂತ ಹೇಳಿದ ಉದಾಹರಣೆ ಇಲ್ಲ. ಚೂರಿ ಹಾಕಿದ್ರು 32 ಪೀಸ್ ತುಂಡು ಹಾಕಿರೋ ಅಲ್ಲಾಹು ಅಕ್ಬರ್ ಅಂತ ಈ ಸಂವಿಧಾನಿಕವಾಗಿರುವಂತಹ ದೇಶ ಇದು. IT-BTಗಳು, ಮಸಾಜ್ ಪಾರ್ಲರ್ಗಳು ಮತ್ತೆ ಇವತ್ತು PGಗಳು ಇವತ್ತು ಕಡ್ಡಾಯ ಪೊಲೀಸ್ ಅಧಿಕಾರಿಗಳು ಜಿಹಾದಿಗಳ ಮತಾಂತರದ ಭಯೋತ್ಪಾದಕರ ಅಡ್ಡ ಕೇಂದ್ರವಾಗಿ ಬೆಂಗಳೂರಿನಲ್ಲೂ ಕೂಡ ಜಿಹಾದಿ ನಾವು ಎಲ್ಲ ಸಾಫ್ಟ್ವೇರ್ ಕಂಪನಿಗಳಿಗೆ ಬಸವರಾಜ್ ಮಾಲ್ಗತ್ತಿ ಸರ್ ಹೇಳಿದಾಗೆ ಟಾಸ್ಕ್ ಫೋರ್ಸ್ ತಗೊಳ್ತಾರ ಅಂತಕ್ಕಂಥದನ್ನ ಕಮಿಷನರ್ ಭೇಟಿ ಮಾಡಿ ಮಾಡ್ಬೇಕಂತಾಗಿದೆ. ನಿಮ್ಮ ಯಾವುದೇ ನಿಮ್ಮ ಮೌಲ್ಯಗಳು ಸಮುದಾಯದವರು ಯಾವತ್ತೂ ಕೂಡ ಈ ರೀತಿ ಚಟುವಟಿಕೆಗಳಲ್ಲಿ ಒಳ್ಳೆದಾಗಿ ಅಂತ ಬೋಧನೆ ಮಾಡಿರೋ ಇತಿಹಾಸನೂ ಇಲ್ಲ. ಮನಸ್ಥಿತಿನೂ ಇಲ್ಲ, ಬದಲಾಗುವಂತ ಇಲ್ಲ ನೀವು.